ವಿನೋದ್, ಮೈಸೂರು ಜೈಲಿನಲ್ಲಿ ಯಾವ ರೀತಿ ಸಿದ್ಧತೆ ಆಗ್ತಾ ಇದೆ ವಿನೋದ್, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ದಿವಿತ್, ಅಂದರೆ ಸಿದ್ಧತೆ ಅಂತಂದರೆ ದೊಡ್ಡ ಮಟ್ಟದ ಸಿದ್ಧತೆಗಳಂತೂ ಮೈಸೂರಲ್ಲಿ ಇಲ್ಲ. ಯಾಕಂತಂದರೆ ಮೈಸೂರಿಗೆ A2, A3, A4, A5 ಅಂದರೆ ಪವನ್, ನಂದೀಶ್, ರಾಘವೇಂದ್ರ ಈ ಒಂದು ಪ್ರಕರಣದ 3 ಆರೋಪಿಗಳೆಲ್ಲ ಮೈಸೂರು ಜೈಲಿಗೆ ಈಗಾಗಲೇ ಶಿಫ್ಟ್ ಮಾಡ್ತಾ ಇರುವಂಥದ್ದು. ಈಗಾಗಲೇ ಸದ್ಯಕ್ಕೆ ಮೈಸೂರಿನ ಜೈಲಿನ ಮುಂಭಾಗದಲ್ಲಿದ್ದೇನೆ. ದೃಶ್ಯದ ಗಮನಿಸ್ತಾ ಇರ್ಬೋದು. ಎಂದಿನಂತೆ ಜೈಲ್ ಬೆಳಿಗ್ಗೆ ಯಾವ ರೀತಿಯ ವಾತಾವರಣ ಇರುತ್ತೆ ಅದೇ ರೀತಿಯಾದಂತಹ ವಾತಾವರಣ ಇರುವಂಥದ್ದು. ಯಾವುದೇ ರೀತಿಯಾದಂತಹ ಸಿದ್ಧತೆಗಳಿಗಾಗಲೇ ಪೊಲೀಸರು ಬರುವಂತಹ ಮಾಹಿತಿ ಇರೋ ಕಾರಣಕ್ಕಾಗಿ ಈಗಾಗಲೇ ಜೈಲಿನ ಪಕ್ಕದಲ್ಲಿರುವಂತಹ ಒಂದು ಏನು ಕೊಠಡಿ ಇದೆ, ಆ ಒಂದು ಕೊಠಡಿಯಲ್ಲಿ ಈಗಾಗಲೇ ಪೊಲೀಸರು ಕುಳಿತಿದ್ದಾರೆ. ಇಲ್ಲೇನೋ ಕೆಲವೇ ಕ್ಷಣಗಳಲ್ಲಿ 3 ಆರೋಪಿಗಳು ಕೂಡ ಮೈಸೂರು ಜೈಲಿಗೆ ಬರ್ತಾರೆ. ಬಂದ ನಂತರದಲ್ಲಿ ಪ್ರೊಸೀಜರ್ಸ್ ಇರ್ತದೆ. ಯಾವೆಲ್ಲ ಪ್ರೊಸೀಜರ್ಗಳ ಮುಗಿದ ನಂತರದಲ್ಲಿ ನೇರವಾಗಿ ಅವರನ್ನು ಮೈಸೂರಿನ ಜೈಲಿನ ಒಳಭಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಈಗಾಗಲೇ ಮಾಹಿತಿಗಳ ಪ್ರಕಾರವಾಗಿ ಈಗಾಗಲೇ ಏನು 3 ಕೂಡ ಪ್ರತ್ಯೇಕ ಬ್ಯಾರಕ್ನಲ್ಲಿ ಇಡಬೇಕು ಅಂತೇಳಿ ಈಗಾಗಲೇ ಒಂದು ಸೂಚನೆ ಸಹ ಕೊಡಲಾಗಿದೆ. ಅಂದರೆ ಕನಿಷ್ಠ ಯಾವ ಸೌಲಭ್ಯಗಳಿರುತ್ತೆ ಆ ಸೌಲಭ್ಯಗಳು ಮಾತ್ರ ಸಿಗುತ್ತೆ ಹೊರತು ಬೆಂಗಳೂರಿನ ಪರಂಪರಾಗತದಲ್ಲಿ ಸಿಗ್ತಾದಂತಹ ಸೌಲಭ್ಯಗಳು ಯಾವುದೇ ಕಾರಣಕ್ಕೂ ಕೂಡ ಮೈಸೂರಲ್ಲಿ ಸಿಗಬಾರ್ದು ಅಂತೇಳಿ ಸಾಕಷ್ಟು ಕಟ್ಟುನಿಟ್ಟಿನ ಆದೇಶ ಕೂಡ ಆಗಿರುವಂಥದ್ದು. ಇನ್ನು ಮೈಸೂರು ಜೈಲಲ್ಲೂ ಕೂಡ ಸುಮಾರು 850 ಕೈದಿಗಳು ಕೂಡ ಇಲ್ಲಿದ್ದಾರೆ. ಸುಮಾರು 40 ಬ್ಯಾರಕ್ಗಳಿದೆ. ಸುಮಾರು 150 ವರ್ಷಗಳ ಇತಿಹಾಸ ಇರುವಂತಹ ಮೈಸೂರು ಜೈಲು ಇದು. ಸೊ ಹೀಗಾಗಿ ಇಲ್ಲೇನೋ ಕೆಲವೇ ಕ್ಷಣಗಳಲ್ಲಿ ಕೂಡ ಈ 3 ಆರೋಪಿಗಳನ್ನು ಕೂಡ ಮೈಸೂರು ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಸೊ ಒಂದಷ್ಟು ಏನು ಪೊಲೀಸರು ಕೂಡ ಈಗಾಗಲೇ ಅವರು ಬಂದ ಸಂದರ್ಭದಲ್ಲಿ ಮೆಡಿಕಲ್ ಟೆಸ್ಟ್ ಇರ್ಬೋದು ಅವೆಲ್ಲವನ್ನು ಕೂಡ ಮಾಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಜೈಲಿನ ಮುಂಭಾಗದಲ್ಲಿ ಭದ್ರತೆ ದೃಶ್ಯ ಅಂದರೆ ದೊಡ್ಡ ಮಟ್ಟದ ಭದ್ರತೆ ಇಲಾಖೆ ದರ್ಶನ್ ಇರ್ಬೋದು, ಬೇರೆ ಬೇರೆ ಆರೋಪಿಗಳು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗ್ತಿರೋ ಕಾರಣಕ್ಕಾಗಿ ಮೈಸೂರಿನಲ್ಲಿ 3 ಆರೋಪಿಗಳು ಇದರಲ್ಲಿ ಕೆಲವೇ ಕ್ಷಣ ಬರ್ತಾರೆ. ಸೊ ಹೀಗಾಗಿ ಬಂದ ತಕ್ಷಣದಲ್ಲಿ ಅವರ ಕೆಲವು ಪ್ರೊಸೀಜರ್ಸ್ ಏನಿರುತ್ತೆ ಆ ಪ್ರೊಸೀಜರ್ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ದಿವಿತ್. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಬಳ್ಳಾರಿ ಜೈಲಿನಲ್ಲೂ ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಕ್ಷಣ ಕ್ಷಣದ ಅಪ್ಡೇಟ್ಸನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಎಲ್ಲರೂ ಒಟ್ಟಾಗಿ ಇದ್ದಂಥದ್ದು ಪರಪ್ಪನ ಅಗ್ರಹಾರದಲ್ಲಿ ಎಲ್ಲ ಕೈದಿಗಳು, ವಿಚಾರಣಾಧೀನ ಕೈದಿಗಳು ಒಟ್ಟಾಗಿದ್ದರು. ಆದರೆ ದರ್ಶನ್ ಗ್ಯಾಂಗ್ ಈಗ ಛಿದ್ರವಾಗಿದೆ. ಒಬ್ಬೊಬ್ಬರು ಒಂದೊಂದು ಜೈಲಿಗೆ, ಒಟ್ಟು 9 ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಇದೆ. ಆದರೆ ಇಲ್ಲಿ ಏನು ಗೊತ್ತಾ ವಿಷಯ, ನಟ ದರ್ಶನ್ರನ್ನ ಪೊಲೀಸ್ನವರು ಕಣ್ತಪ್ಪಿಸಿಕೊಂಡು ಹೋಗುವಂಥ ಪ್ರಯತ್ನ. ನೀಲಿ ಬಣ್ಣದ ಬೊಲೆರೋ ಗಾಡಿಗೆ ಬಟ್ಟೆಯನ್ನು ಕಟ್ಟಿ ಕಿಟಕಿಗೆ ಆತ ಕಾಣದಂತೆ ಕರ್ಕೊಂಡು ಹೋಗ್ತಿದ್ದಾರೆ. ಯಾತಕ್ಕಾಗಿ? ಏನು ಪ್ರಯೋಜನ? ಇದರಿಂದ ಏನು ಲಾಭ? ಆಲ್ರೆಡಿ ಎಲ್ಲ ಪರಪ್ಪನ ಅಗ್ರಹಾರದಲ್ಲಿ ಏನೇನಾಗಿದೆ, ದರ್ಶನ್ ಹೆಂಗಿದ್ದಾರೆ, ವೆಯ್ಟ್ ಲಾಸ್ ಆಗಿದ್ದಾರಾ, ವೆಯ್ಟ್ ಇದ್ದಾರಾ, ದರ್ಶನ್ ಪರಿಸ್ಥಿತಿ ಹೇಗಿದೆ ಎಲ್ಲವೂ ಗೊತ್ತಾಗೋಗಿದೆ. ವಿಡಿಯೋ ಕಾಲಲ್ಲಿ ಹಾಯ್ ಮಾಡಿದ್ರಿಂದ ಹಿಡಿದು ಕಪ್ಪಲ್ಲಿ ಚಹಾ ಕುಡಿಯೋವರೆಗೂ ಕೂಡ, ಸಿಗರೆಟ್ ಸೇದೋವರೆಗೂ ಕೂಡ ಎಲ್ಲವೂ ಗೊತ್ತಾಗೋಗಿದೆ. ಈಗ ನೀವು ಮುಚ್ಚಿಟ್ಟು ಕರ್ಕೊಂಡು ಹೋದರೂ ಕೂಡ ನಟ ದರ್ಶನ್ ಬಳ್ಳಾರಿಗೆ ಹೋಗಲೇಬೇಕು, ಬಳ್ಳಾರಿ ಜೈಲಿಗೆ ಹೋಗಲೇಬೇಕು. ಬಳ್ಳಾರಿ ಜೈಲಲ್ಲಿ ಸೆಲ್ ರೆಡಿ ಆಗಿದೆ. ಹೇಗಿದೆ ಸೆಲ್ಲು? ಸೆಲ್ಲು ಸುತ್ತಮುತ್ತ ಯಾರೂ ಇಲ್ಲ, ಅಕ್ಕಪಕ್ಕದ ಸೆಲ್ಲಲ್ಲಿ ಯಾರೂ ಇಲ್ಲ. ಏಕಾಂಗಿಯಾಗಿರಬೇಕು ದರ್ಶನ್. ಏಕಾಂಗಿಯಾಗಿ ಬೆಳಗಿನ ಜಾವ 4:15 ಗಂಟೆಗೆ ಲಾಂಗ್ ಡ್ರೈವ್ ಹೊರಟಿದ್ದಾರೆ. ಲಾಂಗ್ ಡ್ರೈವ್. ಇವತ್ತು ನಟ ದರ್ಶನ್ ಈ ರೀತಿಯಾಗಿ ಲಾಂಗ್ ಡ್ರೈವ್ ಹೋಗೋದಕ್ಕೆ ಕಾರಣಕರ್ತರು ಯಾರು? ಅಭಿಮಾನಿ ವೃಂದ, ಸೆಲೆಬ್ರಿಟೀಸ್. ಎದೆ ಮೇಲೆ ಸೆಲೆಬ್ರಿಟೀಸ್ ಅಂತ ಅಚ್ಚವಹಿಸಿಕೊಂಡಂಥ ದರ್ಶನ್ ಪರಿಸ್ಥಿತಿಗೆ, ಇವತ್ತಿನ ಪರಿಸ್ಥಿತಿಗೆ ಕಾರಣ ಅಭಿಮಾನಿಗಳು. ನಮ್ಮ ಬಾಸು ಅಂತ ಬಿಟ್ಟರು ಫೋಟೋ ನೋಡಿ ಎಲ್ಲ ಕಡೆ ವೈರಲ್ಲು. ಇವತ್ತು ಬಳ್ಳಾರಿ ಕಡೆ ಏಕಾಂಗಿಯಾಗಿ ಲಾಂಗ್ ಡ್ರೈವ್ ಹೊರಟಿದ್ದಾರೆ. ಈ ಕಡೆ ಆ ಕಡೆ ಪಾಪ ಪರಪ್ಪನ ಅಗ್ರಹಾರದಲ್ಲಿ ಸ್ನೇಹಿತೆ ಪವಿತ್ರ ಗೌಡ ಏಕಾಂಗಿ ಆಗೋದ್ರು. ಈ ಕಡೆ ವಿಜಯಲಕ್ಷ್ಮಿ ಪತ್ನಿಯಾಗಿ ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡಿದ್ರು. ಹೋಮ ಹವನಗಳು, ಪೂಜೆ ಪುನಸ್ಕಾರಗಳು, ಸೋಮವಾರ ಭೇಟಿ ಎಲ್ಲವೂ ಮಿಸ್ಸು. ಈಗ ಎಲ್ಲ ಮಿಸ್ಸು, ಏನೂ ಇಲ್ಲ. ಯಾರು ಬರ್ತಾರೆ ಬಳ್ಳಾರಿ ಕಡೆಗೆ? ಬಳ್ಳಾರಿ ಕಡೆಗೆ ಹೊರಟಿದ್ದಾರೆ ದರ್ಶನ್ ವಾಹನ. ಈಗ ಸುಮಾರು ಬೆಳಗ್ಗೆ 10 ಗಂಟೆಗೆ ಬಳ್ಳಾರಿಯನ್ನು ತಲುಪಲಿದ್ದಾರೆ. 1874ರಲ್ಲಿ ಬ್ರಿಟಿಷರು ಕಟ್ಟಿದಂತಹ ಆ ಒಂದು ಜೈಲು,
ಯುದ್ಧ ಖೈದಿಗಳನ್ನ ಇರಿಸೋದಕ್ಕೆ ಅಂತ ಕಟ್ಟಿದಂತಹ ಆ ಜೈಲು, ಘನಘೋರ ಅಪರಾಧಿಗಳು ಆರೋಪಿಗಳು ಇದ್ದಂತಹ ಜೈಲು. ಬಳ್ಳಾರಿ ಜೈಲು ಅಂದರೆ ಮೈ ನಡುಗುತ್ತೆ. ಬಳ್ಳಾರಿ ಜೈಲು ಅಂದರೆ ಈಗಲೂ ಕೂಡ ಕಠಿಣ ವ್ಯವಸ್ಥೆ ಇದೆ ಅಂತ ಎಲ್ಲರೂ ಕೂಡ ಭಯಭೀತರಾಗುವಂತಹ ಜೈಲು. ಸುಮಾರು 1000ಕ್ಕೂ ಅಧಿಕ ಖೈದಿಗಳನ್ನು ಹೊಂದುವಂತಹ ಜೈಲು, ಇರಿಸುವಂತಹ ಜೈಲು. ಪರಪ್ಪನ ಅಗ್ರಹಾರದಲ್ಲಿ ನಿಮಗೆ 5000 ಜನ. ಹೈಟೆಕ್ ಜೈಲು ಅದು, ಹೈಟೆಕ್ ಅಂತ ಗೊತ್ತಾಗಿದೆ ಈಗ, ಮುಂಚೆನೂ ಗೊತ್ತಾಗಿತ್ತು, ಆದರೆ ಕೇಳೋರಿಲ್ಲ, ಹೇಳೋರಿಲ್ಲ. ಹೈಟೆಕ್ ನಗರ ಆಗಿದೆ ಪರಪ್ಪನ ಅಗ್ರಹಾರ. ಆದರೆ ಬಳ್ಳಾರಿ ಜೈಲಿನ ಪರಿಸ್ಥಿತಿ ಆ ರೀತಿ ಇಲ್ಲ. ನಿದ್ದೆಯ ಮಂಪರಿನಲ್ಲಿ ಇದ್ರು, ಪಾಪ ನಿದ್ದೆ ಮಾಡ್ತಿದ್ರು. ಎಲ್ಲ ಜೈಲಿಗೀಗ ಬೇರೆ ಬೇರೆ. ಇಷ್ಟು ದಿನ ಒಂದೇ ಜೈಲಲ್ಲಿದ್ದರು, ದೂರ ದೂರ ಅನ್ನುವಂಥ ಪರಿಸ್ಥಿತಿ. ಕ್ಯಾಮ್ರಾ ಮುಂದೆ ಬಿಂದಾಸ್ ಆಗಿದ್ದವರಿಗೆ ಇದೆಂಥ ಪರಿಸ್ಥಿತಿ ಬಂತ್ರಿ. ಕ್ಯಾಮ್ರಾ ನೋಡಿ ಮುಖ ಮುಚ್ಚಿಕೊಳ್ಳುವಂಥ ಪರಿಸ್ಥಿತಿ ನೋಡಿ. ಯಾವ ರೀತಿಯಾದಂಥ ಪರಿಸ್ಥಿತಿ ಇದು. ಕ್ಯಾಮ್ರಾ ಮುಂದೆ ಫೈಟು, ಸೀನು, ಲವ್. ಇಷ್ಟು ದಿನ ಒಂದೇ ಜೈಲಲ್ಲಿದ್ದವರು ಈಗ ಪರಿಸ್ಥಿತಿ ಏನಾಯಿತು? ದೂರ ದೂರ, ಎಲ್ಲ ದೂರ. ಕ್ಯಾಮ್ರಾ ಮುಂದೆ ಏನು ಆ್ಯಕ್ಟಿಂಗು ರೀ, ಏನು ಫೈಟು, ತೆರೆ ಮೇಲೆ ಕ್ಯಾಮ್ರಾದಲ್ಲಿ ವಾಟೆ ಕ್ಯಾಮ್ರಾ ವರ್ಕಿಂಗ್ ಸಖತ್ತಾಗಿದೆ. ಏನು ಮೇಕಿಂಗ್ ರೀ. ಕ್ಯಾಮ್ರಾ ಮುಂದೆ ಮಾಡ್ತಿದ್ದಿದ್ದು ಹೆಂಗೆ ನಟ ದರ್ಶನ್ ಬೆಂಕಿ ಬಿರುಗಾಳಿ ಎಬ್ಬಿಸ್ತಿದ್ರು. ಆದರೆ ಈಗ ಕ್ಯಾಮರಾ ಕಂಡೊಡನೆ ಮುಖ ಮುಚ್ಚಿಕೊಳ್ಳುವಂತಹ ಪರಿಸ್ಥಿತಿ ಬಂತಲ್ಲ. ಕ್ಯಾಮರಾ ಕಂಡೊಡನೆ ಕ್ಯಾಮ್ರಾ ಫ್ರೆಂಡ್ಲಿ ನಟ ದರ್ಶನ್. ಏನು ಗೊತ್ತಾ, ಕ್ಯಾಮ್ರಾ ನೋಡಿದ ಕೂಡಲೇ ಕ್ಯಾಮ್ರಾಗೆ ಈ ಥರ ಕೈ ಮುಗಿದು ಶೂಟಿಂಗಲ್ಲಿ ಭಾಗಿಯಾಗ್ತಾ ಇದ್ರು. ಅಂದರೆ ಕ್ಯಾಮ್ರಾ ಕೊಡ್ತಿದ್ದಂಥ ಅದೊಂದು ರೆಸ್ಪೆಕ್ಟ್, ಮರ್ಯಾದೆ. ಆದರೆ ಇವತ್ತು ಕ್ಯಾಮ್ರಾ ನೋಡಿದ ಕೂಡಲೇ ಮುಖ ಮುಚ್ಚಿಕೊಳ್ಳುವಂಥ ಪರಿಸ್ಥಿತಿ, ಮಾಧ್ಯಮದವರ ಕಣ್ತಪ್ಪಿಸಿ ಕರೆದುಕೊಂಡು ಹೋಗುವಂಥ ಪರಿಸ್ಥಿತಿ. ಇವತ್ತು ಈ ಪರಿಸ್ಥಿತಿ ಬಂತಲ್ಲ, ಆರಾಮಾಗಿರ್ಬೋದಿತ್ತು. ಅದ್ಯಾರೋ ಬಂದ್ರಲ್ಲ ಸತ್ಯ ಮತ್ತು ದರ್ಶನ್ ವಿಡಿಯೋ ಕಾಲ್ನಲ್ಲಿ ಹಾಯ್ ಅಂದ್ಕೊಂಡು, ಆ ಹಾಯ್ ಅಂತ ಕ್ಯಾಮ್ರಾಗೆ ಅವತ್ತು ಮುಖ ತೋರಿಸ್ಲಿಲ್ಲ ಅಂದರೆ ಈ ಪರಿಸ್ಥಿತಿ ಬರ್ತಿತ್ತ. ಅದ್ಯಾರೋ ತೆಗೆದ್ರಲ್ಲ ಫೋಟೋ, ವೇಲುನ ಯಾರದು? ಹೌದು, ವೇಲು. ಆ ಫೋಟೋಗೆ ನೀವೇನಾದರೂ ಮುಖವನ್ನು ತೋರಿಸ್ಲಿಲ್ಲ ಅಂತಂದಿದ್ರೆ ಇವತ್ತು ಕ್ಯಾಮ್ರಾ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಈ ರೀತಿಯಾಗಿ ಕಣ್ತಪ್ಪಿಸಿ ಹೋಗುವಂಥ ಪರಿಸ್ಥಿತಿ ಬರ್ತಿತ್ತ. ಕ್ಯಾಮ್ರಾ ಕಂಡು ಬೆಚ್ಚಿ ಬಿದ್ದ ನಟ ದರ್ಶನ್, ಹೀರೋ ದರ್ಶನ್, ನಟ ದರ್ಶನ್. ಕ್ಯಾಮ್ರಾ ಕಂಡು ಬೆಚ್ಚಿ ಬಿದ್ದಿದ್ದು ನಟ ದರ್ಶನ್. ಪರಿಸ್ಥಿತಿ ಇದು ರಿಯಾಲಿಟಿ, ಇದು ರೀಲ್ ಅಲ್ಲ. ಬಳ್ಳಾರಿ ಜೈಲನ್ನು ನಟ ದರ್ಶನ್ ಆಗಲೇ ನೋಡಿದ್ದಾರೆ. ಇದು 2ನೇ ಬಾರಿ. ಯಾವಾಗಪ್ಪ ಹೋಗಿದ್ರು 2ನೇ ಬಾರಿ ಅಂತ ಅನ್ಕೋಬೇಡಿ. ಮೊದಲನೇ ಬಾರಿ ಚೌಕ ಸಿನಿಮಾ